ಮಾರ್ನಿಂಗ್ ಗೆಳೆಯರೇ. ರಾತ್ರಿ ಬಂದು ಇಲ್ಲೇ ಊಟ ಮಾಡಿ ಮಕ್ಕೊಂಡಿದ್ವಿ ಕಜಾರಿಯ ಫ್ಯಾಕ್ಟ್ರಿನಾಗೆ. ಇವಾಗ ಬೆಳಿಗ್ಗೆ ಹೋಗಿ 9 ಗಂಟೆಗೆ ಕೇಳಿದೆ ಡಿವೋ ಬಂತು. ಆದರೆ ಅವ್ರು ರಾತ್ರಿನೇ ಹೇಳಿದ್ರು ನಮಗೆ ಬೆಳಿಗ್ಗೆ 8-9 ಗಂಟೆಗೆ ಡಿವೋ ಬರೋದು ಅಂತಂದು. ಅದಕ್ಕೆ ನಾನು ನಿನ್ನೆ ನೈಟು ಇದರಿಂದ ಉದಯಪುರಿಂದ ನಾನ್ ಸ್ಟಾಪ್ ಬಂದಿದ್ನಲ್ಲ, ನಿದ್ದೆನೂ ಸರಿಯಾಗಿ ಆಗಿರಲಿಲ್ಲ. ಒಂದು 4-5 ಅವರ್ ನಿದ್ದೆ ಮಾಡಿದ್ವಿ ಅಷ್ಟೇ. ಮಧ್ಯಾಹ್ನ ಬೆಳಗ್ಗೆ ಹೆಂಗೂ ಒಂದು ಆಟನ್ ಮಾಲಕ್ಕೆ ಬಂದ್ವಿ. ಸ್ನಾನ ಮಾಡಿ ರಾತ್ರಿ ಮೊಸರನ್ನು ಊಟ ಮಾಡಿ ನಿದ್ದೆ ಮಾಡಿದ್ವಿ. ಒಳ್ಳೆ ನಿದ್ದೆ ಬಂದಿತ್ತು. ಬೆಳಿಗ್ಗೆ 8:30 ಎದ್ದು ವಾಚ್ಮ್ಯಾನಿಗೆ ಹೋಗಿ ಕೇಳಿದೆ. ವಾಚ್ಮ್ಯಾನ್ ಹೇಳ್ದ 9:00 ಬರ್ತಾರೆ, ಡಿವೋ ಬಂದಿರ್ಬೋದು ಮೋಸ್ಟ್ಲಿ, ಹೋಗಿ ಕೇಳು ಅಂತಂದರು. ಕೇಳಿದೆ. ಡಿವೋ ತೆಗೆಸ್ಕೊಂಡು ಲೋಡಿಂಗ್ ಪಾಯಿಂಟ್ ಬಂದು ಕೆಳಗಡೆ ಇರೋದು. ಗಾಡಿ ಪಾರ್ಕಿಂಗ್ನಾಗೆ ಬಿಟ್ಟು ಕೆಳಗಡೆ ಹೋಗ್ತಾಯಿದ್ದೀನಿ ನೋಡಿ. ಲೋಡಿಂಗ್ ಪಾಯಿಂಟ್ ಬಂದು ಕೆಳಗೈತಾ, ಅದಕ್ಕೆ ಅಲ್ಲೇ ಹೋಗ್ತಾಯಿದ್ದೀನಿ. 5ನೇ ನಂಬರ್ನಾಗಂತೆ ಲೋಡಿಂಗ್ ಪಾಯಿಂಟು. ಅಂದರೆ ಇಲ್ಲಿ ಜಾಗನೂ ಇಲ್ಲ ಗಾಡಿ ನಿಲ್ಸೋಕ್ಕೆ. ಜಾಗ ಇತ್ತು ಹೋಗಿ ಗಾಡಿ ತಗೊಂಬರ್ಬೇಕಷ್ಟೇ. ಗಾಡಿ ತಗೊಂಬಂದು ಕೇಳಬೇಕು ಎಷ್ಟೊತ್ತಿಗೆ ಬಿಡ್ತಾರೆ ಅನ್ಸೋದು. ಫಸ್ಟು ಡಿವೋ ಕೊಡೋಣ, ಡಿವೋ ಕೊಟ್ಟ ಮೇಲೆ ಕೇಳೋಣಂತೆ. ಲೋಡಿಂಗ್ ಪಾಯಿಂಟಿಗೆ ಗಾಡಿ ತರಬೇಕು, ಅಲ್ಲೇ ಇರಲ್ಲ ಅಂತೇಳಿ. ಅದಕ್ಕೆ ಹೆಂಗನಾಗಲಿ ಅಂತ ನಡ್ಕೊಂಬಂದೆ. ಬನ್ನಿ ಏನಂತ ವಿಚಾರಿಸಿ ನೋಡೋಣ. ಲೋಡಿಂಗ್ ಪಾಯಿಂಟಿಗೆ ಬಂದು ಹಾಕಿದ್ದೀವಿ ಗಾಡಿನ. ಗಾಡಿ ಯಾವುದೂ ಇರಲಿಲ್ಲ, ನಮ್ಮದೇ ಇದ್ದಿದ್ದು. ಕಾಟದಿಂದ ಮುಂದೆ 5ನೇ ನಂಬರ್ ಗೇಟಿಗೆ ಹೋಗಿದ್ದೆ. ಅಲ್ಲಲ್ಲ ಇಲ್ಲಿ ಹೋಗಂತಂದರು. ಅದಕ್ಕೆ ತಗೊಬಂದು ಇಲ್ಲಿ ಹಾಕಿದೆ ನೋಡಿ. ಇಲ್ಲಿ ನಿನ್ನೆ ಲೋಡ್ ಮಾಡಿದ್ದೈತಲ್ಲ, ಇಷ್ಟೇ ಇರೋದು. 6 ಟನ್ ಐತಿದು. ಇವನೊಂದು ಸ್ವಲ್ಪ ಸರಿ ಮಾಡಿಸ್ಬೇಕು ಗುರು. ಇವರು ಹೆಂಗೆ ಲೋಡ್ ಮಾಡ್ತಾರೋ ಇನ್ನು ಯಾವ ಥರ ಐಟಮ್ ಬರ್ತೈತೋ ಗೊತ್ತಾಗಲ್ಲ. ಇಲ್ಲಿ ಎಷ್ಟು ಟನ್ ಐತೆ ಅಂತಲೂ ಹೇಳಿಲ್ಲ. ಇನ್ನು ಆ ಕಡೆ ಫ್ಯಾಕ್ಟ್ರಿಗೆ ಬೇರೆದು ಇನ್ನೊಂದು ಲೊಕೇಶನ್ 3 ಕೊಡ್ಬೋದು. 3 ಫ್ಯಾಕ್ಟ್ರಿ ಅಂತ ಹೇಳಿದರು ಗುರು. ಪೌಡ್ರ್ ತುಂಬಿದ್ದೆಲ್ಲ ಪೌಡ್ರೆಲ್ಲ ಆಗ್ಬಿಟ್ಟತೆ. ಈ ಪೌಡ್ರ್ ಹೋಗಲ್ಲ. ಇದನ್ನು ಹೋಗ್ಬೇಕಂದ್ರೆ ನೀರು ಹೊಡೆಸ್ಬೇಕು. ಯಾರು ನೀರು ಹೊಡ್ಸಲ್ಲ ಗುರು, ಹಂಗೆ ಹೋಗೋದೆ. ಅನ್ಲೋಡ್ ಮಾಡಿ ಸೈಡಿಗೆ ಬಿದ್ದಿರೋದನ್ನೆಲ್ಲ ತೊಳಿಬೇಕು ಅಷ್ಟೇ, ಕ್ಲೀನ್ ಮಾಡಬೇಕು. ನಮ್ಮ ಗಾಡಿಗೆ ಇನ್ನೂ ಲೊಕೇಶನ್ನು ಕೊಟ್ಟಿಲ್ಲ. ಆ ಗಾಡಿ ಎಲ್ಲಿ ಲೋಡ್ ಆಗ್ತದೆ ಏನು ಅನ್ನೋದು. ಬನ್ನಿ ಬೂಸ ತಿಂದು ಸಿಗೋಣ. ನಿನ್ನೆ ಲೋಡ್ ಮಾಡಿದಾಗ ಒಂದು ಚಿಕ್ಕ ತಪ್ಪು ಮಾಡಿಬಿಟ್ಟಿವಿ. ಏನಂದರೆ ಈ ಚಿಕ್ಕ ಬಾಕ್ಸ್ನ ಮೇಲೆ ಇಡಬೇಕಾಗಿತ್ತು, ಕೆಳಕ್ಕೆ ಇಟ್ಟಿದ್ದಾರೆ. ಇವಾಗ ಇವರಿಗೆ ಟೀ ಕಾಸಿಗೆ ಒಂದು 200 ರೂಪಾಯಿ ಕೊಟ್ಟು ಎತ್ತಿಕ್ಕಿಸ್ತಾ ಇದ್ದೀನಿ ಮೇಲೆ ಇಕ್ಕಿಸಿ. ದೊಡ್ಡವಂತಿರೋದು 4x2 ಎಲ್ಲ. ಏನು ಮಾಡ್ತೀರಾ, ನಾವಂತೂ ಎತ್ತಿಕ್ಕಾಗಲ್ಲ. ಒಂದು 200 ರೂಪಾಯಿ ಕೊಡ್ತೀನಿ, ಎತ್ತಿಕ್ಬಿಟ್ರೆ ಟೀ ಕಾಸು ಅಂದೆ ಆಯ್ತು ಅಂತೇಳಿ ಒಂದೇ ಮಾತು ಹಿಂದೆ ಮುಂದೆ ಮಾತಾಡಲೇ ಇಲ್ಲ. ಅವರು ಚಾಯ್ ಖರ್ಚೋದು ಏನೋ ಅಂದರು. 200 ರೂಪಾಯಿ ಕೊಡ್ತೀನಿ ಎತ್ತಿಕ್ರಂದೆ. ಹಾಗೆ ಕೇಳ್ಕತ್ತಮ್ಮ ದುಕಾನ್ ಬಂದಿಷ್ಟೇ. ಇವಾಗ ನೋಡೋಣ ಬನ್ನಿ. ನೋಡ್ಗುರು, ಬಟಾಣಿ ತಂದಿದ್ವಿ. ಬಟಾಣಿ ಕಾಳು ಹಾಕಿ ರೈಸ್ ಬಾತ್ ಮಾಡಿದ್ದಾನೆ. ಜೊತೆಗೆ ಮೊಸರು ಬಜ್ಜಿ. ಈರುಳ್ಳಿಲ್ಲ, ಗಟ್ಟಿ ಮೊಸರನ್ನ ಯಾಕಂತೇಳಿ ಒಂಚೂರು ನೀರು ಹಾಕಿ ಎಲ್ಲಾಡ್ತಾ ಇದ್ದೀನಿ ನೋಡಿ. ಬೂಸ ತಿನ್ನೋಣ ಬನ್ನಿ, ಊಟ ಮಾಡೋಣ. ರಾತ್ರಿದು ಒಂಚೂರು ವೈಟ್ ರೈಸ್ ಐತಿ. ಇನ್ನು ಚಟ್ನಿ ಪುಡಿ ಹಾಕಿನ ಸೆಳೆತೇ ಇರೋದೆ ನೋಡಿ. ಚಟ್ನಿ ಪುಡಿ ಅಲ್ಲೆಲ್ಲ ಉಪ್ಪಿನ ಡಬ್ಬ ಇತ್ತು ಕೊಡಿಲ್ಲ ಅಲ್ಲೆಲ್ಲ. ಫಸ್ಟಿಗೆ ತಣ್ಣಗಾಗಿ ಬನ್ನಿ ಊಟ ಮಾಡೋಣ. ನೀವು ಇಲ್ಲ 11 ಟನ್ ಆಗೈತೆ. 11 ಟನ್ ಆಗೈತೆ. 11 ಒಂದು 6 17 ಟನ್ ಆಗೈತೆ. ಇನ್ನು 12 ಟನ್ ಹಾಕ್ಬೇಕು. ಅವ್ನಿಗೆ ಹೇಳಿದ್ದು ತೆಗಿಯೋಕೆ ಹೇಳು, ಅದನ್ನೇ ನೋಡ್ತೀನಿ. ನಿಮ್ಗೆ ಗೊತ್ತಾಗಲ್ಲ. ಇದು ಇನ್ನೊಂದು ತೆಗಿಬೇಕು ನೋಡಿ. ಇವೆಲ್ಲ ಇಟ್ಟಿದ್ದಾರಲ್ಲ, ಇದು ಕೆಳಗೆ ಇಳಿತತೆ. ತೂಕ ಕರೆಕ್ಟ್ ಐತೆ. ಮುಂದೆ ನಡೀತತೆ, ಪರವಾಗಿಲ್ಲ. ಇನ್ನು ಬೇರೆ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಇನ್ನೊಂದು ಲೊಕೇಶನ್ ಹಾಕ್ಸ್ಕೊಳ್ಳೋಣ ಬನ್ನಿ. ಟೋಟಲ್ಲು 17 ಟನ್ ಲೋಡ್ ಆಗೈತೆ. ಇದು ಬಿಲ್ ವಾಟ್ಸಪ್ ಮಾಡಿದ್ದ ಗುರು. ಬಿಲ್ ತೆಗಿಸ್ಕೊಂಬರಕ್ಕೆ ಹೋಗಿದ್ದೆ, ಇಲ್ಲೇ ಸಿಕ್ತಿತ್ತು. ಮತ್ತೆ ನಿನ್ನೆ ಹುಡುಕೋದು ಬೇಡ ಅಂತೇಳಿ ಹೋಗಿ ತೆಗಿಸ್ಕೊಂಬಂದೆ. ಇದು GC ಇಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಬೇಕು. ವಾಪಸ್ ಹಿಂದ್ಗಡೆ ರೋಡ್ನಾಗ್ಲಾಸಿ. ಇನ್ನೂ ಲೋಡ್ ಆಗಿರೋದು ಬಿಲ್ ಕೊಟ್ಟಿಲ್ಲ. ಬಿಲ್ ಇಸ್ಕೊಂಡು ಹೋಗ್ಬೇಕು. ಅವನು ನಮ್ಮ ತಿಪ್ಪೇಶ್ ಇದನ್ನು ಎಷ್ಟು ಟನ್ ಅಂದರೆ 22 ಟನ್ ಲೋಡ್ಗೆ ಹೋಗಿದ್ದಾನೆ. ನೋಡೋಣ, ನಂದು ಪೂರ್ತಿ ಇವತ್ತು ಆಗ್ತದೆ. ಇವತ್ತು ಆಗಲೇಬೇಕು. ಅಲ್ಲಿ ಟೈಮ್ ಎಷ್ಟಾಯ್ತು ಅಂದರೆ 2 ಗಂಟೆ ಆಗುತ್ತೆ. 2 ಗಂಟೆ ಆಗಿತ್ತು ಟೈಮು. ಇವತ್ತು ಪೂರ್ತಿ ನಂದು ಆಗಬೇಕು. ಇವತ್ತು ಆಗ್ತೈತೋ ಇಲ್ಲ ಗೊತ್ತಿಲ್ಲ. ಇನ್ನು ಅವನೆಷ್ಟೊತ್ತಿಗೆ ಬಿಲ್ ಕೊಡ್ತಾನೋ ನೋಡ್ಬೇಕು. ಇನ್ನು ಅವನದು ಬರಬೇಕು. ನೋಡೋಣ ಬನ್ನಿ. ಇಲ್ಲೇ ಕಾಣ್ತಿದ್ದೆ ನೋಡಿ ನನ್ನ ಗಾಡಿ ಒಳಗೆ, ಕಾಂಪೌಂಡ್ ಒಳಗೆ.
ಹುಡುಗರು ಕುತ್ಕೊಂಡು ತಗೊಡ್ಸಾನು, ಅದಕ್ಕೆ ಕೆಲಸ ಹಚ್ಚಿದ್ನಿ. ಒಂದು ಟ್ಯೂಬ್ ತಗೊಂಡು ರಬ್ಬರ್ ಕಟ್ ಮಾಡಿ ಕಟ್ಟು ಅಂತೇಳಿ. ಈ ಕಡೆ ಸೆಕೆಂಡ್ ಆಕ್ಸಲ್ಗಿಲ್ಲ, ಡಮ್ಮಿಗಿಲ್ಲ, ಫ್ರಂಟಿಗೆ ಒಂದೇ. ಇನ್ನೂ ಇನ್ಸ್ಟಾಗ್ರಾಮ್ಗೆ ಸಂಜೆ ಒಂದು ವೀಡಿಯೋ ಹಾಕ್ತಿದ್ವಿ ನೋಡಿ. ಹಾಕ್ಸಂತ ಹೇಳ್ರಿ ರಬ್ಬರ್ ಕಟ್ ಮಾಡೋದು ಹೆಂಗಂತಂದು. ಟ್ವಿಟರ್ನಾಗ ಹಾಕಿ ಇನ್ನೂ ಫುಲ್ ವೈರಲ್ ಆಗ್ತೈತಿ. ಇವನ್ನೆಲ್ಲ ಲೆವೆಲ್ಲಾಗಿ ಕಟ್ ಮಾಡಿ ಇವನ್ನ 3ನೇ ಪಾಯಿಂಟ್ ಲೋಡ್ ಮಾಡ್ತಾಯಿದ್ದೀವಿ ನೋಡಿ. ಅಂದರೆ ಅವಾಗ ಒಂಚೂರು ಜಾಗ ಬಿಟ್ಟಿದ್ರು, ಮತ್ತೆ 150 ರೂಪಾಯಿ ಕೊಟ್ಟು ಕ್ಲೀನಾಗಿ ಪ್ಯಾಕಿಂಗ್ ಹೊಡಿಸಿ ಮಾಡಿಸ್ತಾ ಇರೋದು. ಬರೀ ಡಬಲ್ ಕೆಲಸ ಮಾಡ್ತಾರೆ ಗುರು ಇಲ್ಲೆಲ್ಲ. ಈ ಫ್ರಂಟ್ ಇದನ್ನು ಸರಿ ಮಾಡೋಕ್ಕೆ 150 ಎಕ್ಸ್ಟ್ರಾ, ಮತ್ತು ಇಲ್ಲಿ ಲೋಡಿಂಗ್ ಅದು ಇದು ಅಂತೇಳಿ ಫಸ್ಟಿಗೆ ಅಲ್ಲಿ ಈ ಸಣ್ಣ ಬಾಕ್ಸು ಎತ್ತಿಟ್ಟು ಪ್ಯಾಕಿಂಗ್ ಹೊಡೆಯೋಕ್ಕೆ ಅಲ್ಲಿ 150 ಕೊಟ್ಟೆ. ಮತ್ತು ಇವು ಆಟೋದಾಗ ಬಂದು ಚಿಕ್ಕ ಬಾಕ್ಸು ಅವನ್ನ ನಾವೇ ಹಾಕ್ಕೊಂಡ್ವಿ. ಅವೆಲ್ಲ ಹಿಂದಕ್ಕೆ ಸರಿದ್ಬಿಟ್ಟಿದ್ದಾವೆ. ಹಿಂದಕ್ಕೆ ಬಿಟ್ಟಾಗ ಬ್ರೇಕ್ ಹೊಡಿತೀವಲ್ಲ ನೋಡಿ, ಇಲ್ಲೇ ಪ್ಯಾಕಿಂಗ್ ಲೂಸ್ ಆಗಿ ಹೋಗ್ಬಿಟ್ಟದ ನೋಡಿ ಹೆಂಗಾಗುತ್ತೆ. ಅಂದರೆ ಇವನ್ನ ಮೇಲೆದಾಗ ಕುತ್ಕೊಂತತೆ. ಏನು ಮಾಡೋಣ ಅಂದರೆ ಈ ವೈಟ್ ಇರೋವಕ್ಕೆ ಈ ಕಡೆ ಬೆಲ್ಟ್ ತುರಿಸ್ಕೊಂಡು ಬೆಲ್ಟ್ ಹಾಕಿ ಟೈಟ್ ಮಾಡಿಬಿಡೋಣ ಗುರು. ಗಾಡಿ ಆ ಕಡೆ ಈ ಕಡೆ ರೋಲ್ ಆದ್ರೂ ಅವು ಆ ಕಡೆ ಈ ಕಡೆಗೆ ಹೊಡ್ಕೊಂಡು ಹೊಡೆದೋಗ್ಬಾರ್ದು. ಅದಕ್ಕೆ ಯಾಕಂದರೆ ಬೆಲ್ಟ್ ಹಾಕಿ ಲೋಡ್ ಮಾಡೋರು ಇಲ್ಲಿ ಬೆಲ್ಟ್ ಹಾಕಿಲ್ಲ. ಇದು ಲೋಡ್ ಆದಮೇಲೆ ಇಲ್ಲಿ 10.5 ಟನ್ ಐತೆ, ಮತ್ತು ಅವನು 7.5 ಟನ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾನೆ. ಕಾಟ ಮಾಡಿಸೇ ಲೋಡ್ ಮಾಡ್ಬೇಕು ಗುರು. ಏನನ್ನ ಆಗಲಿ, ಓವರ್ಲೋಡ್ ಬಂದುಬಿಟ್ರೆ ಮತ್ತೆ ಕೇಳ್ಕತ್ತಮ್ಮ ದುಕಾನ್ ಬಂದು ಆಗ್ಬಿಡ್ತದೆ ನಮ್ಮದು. ಅದಕ್ಕೆ 7.5 ಟನ್ ನೋಡೋಣ ಈಗ ಎಷ್ಟು ಬರ್ತೈತೆ ಅಂತೇಳಿ. ಟೋಟಲ್ ವೇಟು 31 ಟನ್ ಐತಿ. ಇಲ್ಲಿ 31 ಟನ್ 10 ಟನ್ ಹಾಕಿದರೆ ಅಲ್ಲಿಗೆ 41.5 ಬಂತಂದರೆ 7.5 ಟನ್ನೇ ಹಾಕ್ಕೊಂತೀನಿ ನಾನು. ಅದ್ರ ಮೇಲೆ ಹಾಕ್ಬೇಡ ಅಂತಂದು. ನೋಡೋಣ, ಅವ್ನು ಹೇಳಿದಷ್ಟೇ ಬರೋಲ್ಲ, ಒಂದು 300 kg ಕಮ್ಮಿ ಬರ್ಬೋದು. ಲೋಡ್ ಮಾಡಿ ಸಿಗೋಣ ಬನ್ನಿ. ಅಲ್ಲಿದ್ದ ಲೋಡ್ ಮಾಡ್ಕೆ ಬಂದ್ವಿ. ಇನ್ನು 7.5 ಟನ್ ಮಾಲ್ ಹಾಕ್ಬೇಕಾಗಿತ್ತು ನೋಡ್ಗುರು. ಬುಲೆರಾಗೆ 7.5 ಟನ್ ಹಾಕಿ ಬಂದಿದ್ದಾರೆ. ಬುಲೆರಾಗೆ 7.5 ಟನ್ ಮಾಲ್ ಹಾಕಿ ಬಂದಾರೆ ಇವರು. ನಾನೆಲ್ಲೋ ಮಿನಿ ಟೆಂಪೋದಾಗೆಲ್ಲ ಹಾಕಿ ಬಂದಾರೇನಂತ ನೋಡಿದರೆ ಬುಲೆರಾದಾಗೆ ಲೋಡ್ ಮಾಡ್ತಾಯಿದ್ದಾರೆ ನೋಡಿ. ಬೆಲ್ಟ್ ಎಲ್ಲ ಹಾಕಿದ್ದೀವಿ, ಇನ್ನೊಂದ್ಸಲಿ ಬೆಲ್ಟ್ ಹಾಕ್ಬೇಕು. ನಮ್ಮ ಸೇಫ್ಟಿಗೆ ಹಾಕ್ಕೊಂಡಿದ್ದೀವಿ. ಮಾಲೆಲ್ಲ ಸರಿದು ಬಿಟ್ಟೈತೆ ಹಿಂದಕ್ಕೆ. ಅದೇನೋ ಖಾಲಿ ಬಾಕ್ಸ್ ಏನೋ ಮೇಲೆ ಇಟ್ಟಿರೋದು. ಲೋಡ್ ಮಾಡಿ ಆಫೀಸ್ ಹತ್ರ ಹೋಗಿ ಬಿಲ್ ಇಸ್ಕೊಂಡು ಸಿಗೋಣ ಬನ್ನಿ. ಫೈನಲಿ ಲೋಡ್ ಆದ ಗುರು. ಇನ್ನೊಂದು ಚೂರು ಒಂದೇ ಬಾಕ್ಸ್ ಖಾಲಿನೇ ಆಗೋತು. ಈ ಚಿಕ್ಕ ಚಿಕ್ಕ ಬಾಕ್ಸ್ ಎಲ್ಲ ಸೈಡಿಗೆ ಇಟ್ಕೋಬೇಕು. ಇವನ್ನೆಲ್ಲ ತೆಗೆದು ಫೈನಲಿ ಲೋಡಿಂಗ್ ಆಯಿತು. 10:30 ಆಯ್ತು ಗುರು ಲೋಡ್ ಆಗೋ ಅಷ್ಟೊತ್ತಿಗೆ. ಇವಾಗೇನು ಟ್ರಾನ್ಸ್ಪೋರ್ಟ್ನವ್ರು ಅಡ್ವಾನ್ಸ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ನೋಡಿ. 10:20 ಆಗೈತೆ. ಟ್ರಾನ್ಸ್ಪೋರ್ಟ್ ಇನ್ನೂ 20 ಕಿಲೋಮೀಟ್ರ್ ಐತೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 11 ಗಂಟೆ ಆಗುತ್ತೆ. ಇವನು ಬಂದ, ಬೂಸ ಇಲ್ಲ ಏನಿಲ್ಲ ತಮ್ಮ. ಸಣ್ಣವನ್ನೆಲ್ಲ ಕೇಳಿ ಅಲ್ಲಿ ಅಡ್ವಾನ್ಸ್ ಕೊಡ್ಬೇಕಲ್ಲ. ಈ ಸಣ್ಣ ಬಾಕ್ಸ್ ಎಲ್ಲ ಕೆಳಕ್ಕೆ ಇಕ್ಸನ್ ಬನ್ನಿ. ಆಯ್ತು ಗುರು, ಫೈನಲಿ 11 ಗಂಟೆ ಆಯ್ತು. ಇವಾಗ ಹೊರಟಿದ್ವಿ. ಇವೆಲ್ಲ ಮೇಲಿದ್ದವು ಸಣ್ಣ ಬಾಕ್ಸ್ ಎಲ್ಲ ತೆಗೆದು ಕೆಳಕ್ಕೆ ಇಟ್ಟಿದ್ದೀನಿ ಬೀಳ್ದಂಗೆ. ಯಾವ್ದು ಗುರು ನಿಲ್ಸಿದ್ದಾನೆ. ಇವೆಲ್ಲ ಸಣ್ಣ ಸಣ್ಣವು ಭಾರಿ ತಲೆ ಕೆಡಿಸ್ತಾವೆ ಗುರು. ಇನ್ನು ಇವು ಎಲ್ಲ ಹಿಂದಕ್ಕೆ ಬಂದವು. ಇವು ಎಲ್ಲ ಜರ್ಸನ್ನ ತೂಕದವು ಬರಲ್ಲ ನೋಡಿ. ಇಷ್ಟ ಆಗೈತೆ. ಹಿಂದಕ್ಕೆ 8 ಟನ್ ಐತೆ. ಸೆಂಟ್ರಿಗೆ ಐತೆ ಲೋಡು ಜಾಸ್ತಿ, ಮುಂದಕ್ಕೂ ಕಮ್ಮಿ ಐತೆ. ಈ ಕುರ್ಚಿ ಏನು ಕಮ್ಮಿ ಬಂದಿತ್ತು ಗುರು. ಇದನ್ನು ತರಿಸ್ಕೊಂಡಾರೆ. ಹೋಗಿ ಡೀಸೆಲ್ ಫುಲ್ ಮಾಡಿಸ್ಬೇಕು. ಆಂಗ್ಲರ್ ಅಲ್ಲಿಟ್ಟಿದ್ದೀವಿ. ಅದನ್ನ ಹಾಕ್ಕೊಂಡು ಶೋ ಕುಚ್ಚು ಕಟ್ಕೊಂಡು ಹೋಗ್ತಾ ಇರೋದೆ. ಬೆಂಗಳೂರು ಫ್ಲೈಟ್ ರೆಡಿ ಆಯಿತು. ವೆಲ್ಕಮ್ ಮಾಡಿ. ಬೆಂಗಳೂರಿನವರು ಬರ್ತೀವಿ ಏರ್ಪೋರ್ಟ್ ದೇವನಹಳ್ಳಿ ಯಶವಂತಪುರ್ಗೆ. ಬನ್ನಿ ಬಂಕಲ್ಲಿ ಹೋಗಿ ಸಿಗೋಣ. ಹೈವೇ ರೋಡ್ ಅಂತೂ ಫುಲ್ ಜಾಮ್ ಆಗಿಬಿಟ್ಟದ ಗುರು. ಯೂ ಟರ್ನ್ ಐತೆ, ಅದಕ್ಕೆ ಜಾಮ್ ಆಗಿರೋದು. ಬನ್ನಿ ಹೋಗಿ ಬಂಕಲ್ಲಿ ಸಿಗೋಣ. ಡೀಸೆಲ್ ಫುಲ್ ಮಾಡಿದ್ದೀವಿ ಗುರು. ಸ್ಕೂಟ್ರ್ ಇಲ್ಲೇ ಬಿಟ್ಟಿದ್ದೀನಿ. 208 ಲೀಟ್ರ್ ಇಡ್ದತ್ತೆ. 18,080 ರೂಪಾಯಿ. ಇಲ್ಲಿ ಉದಯಪುರ್ನಾಗ ಫುಲ್ ಮಾಡಿದ್ದು. ಅಲ್ಲಿದ್ದ ಇಲ್ಲಿಗೆ ಬರೋ ತಕ್ಕನ ಅಷ್ಟಾಗೈತೆ. ಅಂದರೆ ಇಲ್ಲಿ ಒಂದು 50 ಕಿಲೋಮೀಟ್ರ್ ಫ್ಯಾಕ್ಟ್ರಿಗೆ ತಿರುಗಾಡಿದ್ವಲ್ಲ, 550 ಕಿಲೋಮೀಟ್ರಿಗೆ 208 ಲೀಟ್ರ್ ಹಿಡ್ದತ್ತೆ. ಈ ಫ್ಯಾಕ್ಟ್ರಿಗಳಿಗೆ ಓಡಾಡಿದರೆ ಸಿಕ್ಕ ಡೀಸೆಲ್ ಕುಡಿತತೆ. 50 ಕಿಲೋಮೀಟ್ರ್ ಓಡಾಡಿದ್ದೀವಿ ಗುರು ನಾವು. ಬಂದು ಅನ್ಲೋಡಿಂಗ್ ಪಾಯಿಂಟಿಂದ ಫ್ಯಾಕ್ಟ್ರಿಗಳಿಗೆ 19,000 ಕುಡ್ದೈತೆ ಅಷ್ಟೇ. 19,000 ಲೆಕ್ಕ. ಇವಾಗ ಹಿಂದೆ ಆಂಗ್ಲರ್ ಹಾಕ್ತಾಯಿದ್ದೀನಿ. ಅದನ್ನ ಹಾಕಿದ್ಮೇಲೆ ಕುಚ್ಚು ಕಟ್ಟಬೇಕು. ಕುಚ್ಚು ಕಟ್ಕೊಂಡು ಹೋಗೋದು ಸಾಕು. ಕುಚ್ಚು ಕಟ್ಟಿ ಫ್ಲೈಟ್ ಹಾರಿಸ್ತಾ ಇರೋದೆ. ನಾನೆಲ್ಲೋ ಡೀಸೆಲು ಅಡ್ವಾನ್ಸು
ಬೆಳಗ್ಗೆ ಕೊಡ್ತಾರೆ ಅಂದ್ಕೊಂಡಿದ್ದೆ. ಟ್ರಾನ್ಸ್ಪೋರ್ಟ್ನವರೇ ಫೋನ್ ಮಾಡಿ ಹೇಳಿದರು, ಬಂಕಿಗೆ ಮೆಸೇಜ್ ಮಾಡಿದ್ದೀನಿ, ಲಾಸ್ಟ್ ಟೈಮ್ ಬಂದಾಗ ಭಾರತ್ ಬಂಕಿಗೆ ಹೋಗಿದ್ದಲ್ಲ ಅಲ್ಲೇ ಹೋಗಂತೇಳಿ. ಇದು ಯಾಕೋ ಮಿಂಚಿಂಗ್ ಮೀನಾಕ್ಷಿ ಮಾಡ್ದಂಗೆ ಮಾಡ್ತೈತೆ ಗುರು, ಲೂಸ್ ಆಗ್ತೈತೆ ಆಗಲಲ್ಲ ನೋಡಿ. ನೋಡು ಹಾಂ ಇವಾಗ ಹತ್ತು ಓಕೆ ಆಯ್ತು. ಟೈರು ಚೇಂಜ್ ಮಾಡ್ಕೋಬೇಕಾಯ್ತು, ಚೇಂಜೇ ಮಾಡಿಲ್ಲ ನಾವು, ಹಂಗೆ ಬಿಟ್ಬಿಟ್ಟಿದ್ದೀವಿ. ಹಾಂ ಕರೆಕ್ಟ್ ಓಕೆ, ಅಲ್ಲಿಗೆ ಹಾಕಿ ಟೈರ್. ಟೈರ್ ಚೇಂಜ್ ಮಾಡ್ಕೋಬೇಕಾಗಿತ್ತು, ಈ ಟೈರೇ ಚೇಂಜ್ ಮಾಡಿಲ್ಲ. ಬೆಳಿಗ್ಗೆ ಇಲ್ಲಾಂದ್ರೆ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಪಟಾಕಿ ಯಾರು ಬಿಡ್ತತೆ ನೋಡಿ. ಯಾವ್ದು ಹಾಕೋಣಂದರೆ ಈ ಟೈರ್ ತೆಗ್ದು ಹಾಕೋಣ, ಒಳಗಿನ ಟೈರು ಎಲ್ಲ ಒರಿಜಿನಲ್ ಇವು ಟೈರು. ಇನ್ನು ಶೇರ್ವಾ ಬೇರೆ ಇಲ್ಲ, ಶೇರ್ವಾ ಹಾಕ್ಸ್ಕೋಬೇಕು. ಶೇರ್ವಾಗ 24 hours ಶೋರೂಮ್ ಎಲ್ಲಿ ಸಿಗ್ತಾವೋ ನೋಡ್ಬೇಕು. 2 ಪಾಯಿಂಟ್ ಐತೆ, 2 ಪಾಯಿಂಟ್ ಇದ್ದರೆ ಒಂದು 500 ಕಿಲೋಮೀಟ್ರ್ ಹೋಗ್ತೀವಿ. ಇದು ಬೆಲ್ಟ್ ಯಾಕೆ ಹಾಕಿದ್ದೀನಿ ಅಂದರೆ, ಇಲ್ಲಿ ಆ ಕಡೆಯಿಂದ ಫುಲ್ಲು ರೌಂಡ್ ತಗೊಂಡು ಹಾಕಿದ್ದೀನಿ. ಇವು ಏನಂದರೆ ಹಿಂದಕ್ಕೆ ಹೋಗ್ಬಾರ್ದು, ಮುಂದಕ್ಕೆ ಬರಬಾರ್ದು, ಮತ್ತು ನಾವು ಗಾಡಿ ಎಳ್ದಾಗ ಆ ಕಡೆ ಈ ಕಡೆಗೆ ಹೊಡ್ಕೊಬಾರ್ದು ಅಂತೇಳಿ. ಹಂಗಾಗಿ ಅಹಮದಾಬಾದಿಂದ ತುಂಬ್ದಾಗ ಸೈಡ್ನಾಗಳು ಅವು 2 ಕಡೆನೂ ಒಂದು 37 ಬಾಕ್ಸ್ ಡ್ಯಾಮೇಜ್ ಬಂದಿದ್ದು ಗುರು. ಲಾಸ್ಟ್ ಟೈಮ್ ಕರೆಕ್ಟಾಗಿ ಇದೇ ವರ್ಷದಾಗೇ ಗಣಪತಿನ ಕರ್ಕೊಬಂದಿದ್ದೆ, ಅವ್ನು ಕರ್ಕೊಬಂದಾಗ ಆಗಿದ್ದು ಇದೇ ಟೈಮ್ನಾಗೇ, ಜನವರಿ ತಿಂಗಳಾಗಂದರೆ ನೋಡಿ. ವರ್ಷದ ದಿವಸನೇ 12,000 ರೂಪಾಯಿ ಕಟ್ ಮಾಡಿದ್ರು, ಅದಕ್ಕೆ ಬೆಲ್ಟ್ ಹಾಕಿದ್ದೀನಿ. ಬನ್ನಿ ಫ್ಲೈಟ್ ಆರ್ಸೋಣ ಗುರು. ಯಾಕೋ ನಿದ್ದೆ ಬಂದಂಗೆ ಆಯ್ತು. ಇದು 80 ಕಿಲೋಮೀಟ್ರ್ ಬಂದಿನಷ್ಟೇ ನಿದ್ದೆ ಬಂತು. ಸೈಡ್ ಹಾಕಿದೆ, ಬೂಸ ಬೇರೆ ತಿಂದಿದ್ದಿಲ್ಲ ಅಲ್ಲಿ. ಬೂಸ ತಿಂದು ಬೆಳಿಗ್ಗೆ 6 ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ಗಾಡಿ ನಿಲ್ಲಿಸ್ದೆ ಗುರು. ಇವತ್ತು ಯಾಕೋ 1 ಗಂಟೆಗೆ ನಿದ್ದೆ ಬರ್ತೈತೆ. ಹಂಗೆ ಒಂದ್ಸಲಿ ಮೇಲೆ ಬಂದು ಕಣ್ಣು ಆಡ್ಸೋಣ ಅಂಥೇಳಿ ಬಂದೆ. ಯಾಕೆ ಬಂದೆ ಅಂದರೆ ಪ್ಯಾಕಿಂಗ್ ಲೂಸ್ ಆಗೈತೆ, ಬೆಲ್ಟ್ ಓಕೆ ಐತೆ ಗುರು. ಯಾಕೋ ನನಗೆ ಡೌಟ್ ಹೊಡಿತು, ಪ್ಯಾಕಿಂಗ್ ಲೂಸ್ ಆಗಿರ್ಬೇಕು ಅಂತೇಳಿ ಚೆಕ್ ಮಾಡೋಕ್ಕೆ ಬಂದರೆ ಎಲ್ಲ ಓಕೆ ಐತೆ. ಅಂದರೆ ಇಲ್ಲಿಂದ ಜಾಸ್ತಿ ಲೋಡ್ ಆಗಿಬಿಟ್ಟತೆ, ಮುಂದಕ್ಕೆ ಕುಣಿತೈತೆ ಗಾಡಿ. ಹಿಂದೆ ಒಂಚೂರು ಕಮ್ಮಿ ಐತೆ, ಕಮ್ಮಿ ಅಂದರೆ 8 ಟನ್ ಮಾಲ್ ಐತೆ ಗುರು. ಎಲ್ಲ ಓಕೆ ಇದ್ದಾವೆ. ನಮಗೇನು ಭಯ ಅಂದರೆ ಈ ಸೈಡ್ನೇ ಹೊಡೆದೋಗ್ಬಿಡ್ತಾವಂತಲೇ ಭಯ. ಅಹಮದಾಬಾದಿಂದ ತುಂಬಿದಾಗ ಎಷ್ಟು ಡ್ಯಾಮೇಜ್ ಆಗಿತ್ತು, ಅದಕ್ಕೆ ಬನ್ನಿ ಊಟ ಮಾಡೋಣ. ಜೊತೆಗೆ ನಮ್ಮ ಹುಲಿ ಬೇರೆ ಬಂದಿಲ್ಲ, ಹುಲಿ ಅಲ್ಲೇ ಆಲ್ಟ್ ಆಗಿಬಿಟ್ಟೈತೆ. ಹುಲಿ 22 ಟನ್ ತುಂಬ್ಕೊಂಡು, ಇಲ್ಲಾಂದರೆ ಕರೆಕ್ಟಾಗೆ ಹೋಗ್ತಿದ್ದು ಗಾಡಿ. ಬಾತಮ್ಮ ಊಟ ಮಾಡೋಣ. ಅವರು ಇಬ್ಬರು ಡ್ರೈವರ್ ಅದಾರೆ ಗುರು. ಗಾಡಿ ಐಟಮ್ ಭಯಂಕರ ಅದ ಗುರು. ಫಸ್ಟ್ ಊಟ ಮಾಡೋಣ, ಆಮೇಲೆ ನೋಡೋಣ ಅಂತ ಗಾಡಿ ಐಟಮ್. ಫುಲ್ ಐಟಮೇ ತಂದಿಟ್ಬಿಟ್ಟಿದ್ದಾರೆ ನಮಗೆ. ಬ್ಲಾಗರ್ ಏದಲ್ ಯಾವ್ದೇನು ಹಾಕ್ಬೇಕಂತ ಕೇಳ್ತಾ ಇದ್ದಾರೆ. ಫುಲ್ ಐಟಮ್ ತಂದಿಟ್ಟಿದ್ದಾರೆ. ತಾಲಿ ಏನು ಬೇಕಾದ ಹಾಕ್ಯಂಡು ತಿಂತಿರೋದೆ. ಪಾಯಸ ಕೊಡ್ತಾರಲ್ಲೇ ಲಾಸ್ಟಿಗೆ. ಹಾಂ ಗೊತ್ತಿಲ್ಲ, ಇದೇ ಫಸ್ಟ್ ಎಲ್ಲ ತಾಲಿ ಕರ್ಕೊಂಬಂದಿರೋದು. ನೋಡಿ ಇಲ್ಲಿ ಈರುಳ್ಳಿ ಬಂತು, ಏನು ಬೇಕಾದ ತಗೊಂಡು ತಿನ್ನು. ಇದೇ ಫಸ್ಟ್ ಬಂದಿರೋದು ಗುರು ಇಂಥ ಹೋಟ್ಲಿಗೆ. ನೋಡ್ತಮ್ಮ ಏನೇನು ಬೇಕು ಎಲ್ಲ ತಕ್ಕ. ಬನ್ನಿ ಊಟ ಮಾಡೋಣ, ಆಮೇಲೆ ಸಿಗೋಣ ಊಟ ಮಾಡಿ. ಗುರು ಈ ಥರ ತಾಲಿ ಉಳ್ತಿರೋದು 2ನೇ ಸಲ. 1 ವರ್ಷದ ಕೆಳಗೆ ಇದೇ ಲೈನ್ನಾಗ ಊಟ ಮಾಡಿದ್ದೆ, ಮತ್ತಿಲ್ಲೇ ಉಳ್ತಿರೋದು. 1 ವರ್ಷ ಗುರು, 1.5 ವರ್ಷ ಆಯ್ತು. ಗಾಡಿ ಹೊಸ ಗಾಡಿ ಬಂದಾಗ ಬಂದಿದ್ದು ನಾನು ಮೋರ್ಬಿಗೆ, ಮತ್ತೆ ಇವಾಗ ಬಂದಿರೋದು. ನೋಡಿ ಮಜ್ಜಿಗೆ ತಂದು ಇಟ್ಟಾರೆ. ಇದು ಜೇನುತುಪ್ಪ, ಇದು ಉಪ್ಪಿನಕಾಯಿ, ಈರುಳ್ಳಿ, ಸೌತೆಕಾಯಿ, ಮೆಣಸಿಕಾಯಿ, ಕೋಸಿಂದು ಪಲ್ಯ, ಇದು ಈರುಳ್ಳಿ ಬದಲ. ನೋಡಿ ಪಾಯಸನ ಕೊಟ್ಟಿದ್ರು, ಇದೇ ಪಾಯಸ ಕುಡ್ದಿರೋದು. ಸಬ್ಜಿ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ರು. ಒಳ್ಳೆ ಊಟ ಗುರು. ಊಟ ಮಾತ್ರ ಸಖತ್ತಾಗಿತ್ತು. ಇವಾಗ ಮಕ್ಕಂಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ. ರಾಜಸ್ಥಾನಿ ಹೋಟ್ಲ್ ಅನ್ಸುತ್ತಿದೆ, ಗೊತ್ತಿಲ್ಲ. ರಾಜಸ್ಥಾನಿನೇ ಇರ್ಬೇಕು, ರಾಜಸ್ಥಾನಿನೇ ಹೋಟ್ಲು. ಹಿಂದೆ ನೋಡಿದರೆ ರಾಜಸ್ಥಾನಿ ಹೋಟ್ಲೆ. ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲಿಯರ್ ಆಗಿದೆ. ನಮ್ಮ ಕಡೆನೂ ಇರ್ತಾವೆ ಗುರು ಹೋಟ್ಲುಗಳು. ಇಂಥ ಹೋಟ್ಲುಗಳಿಗೆ ಹೋಗ್ಬೇಕಂದ್ರೆ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಲಾರಿ ನಿಲ್ಸೋಕ್ಕೆ ಜಾಗಿರಲ್ಲ ನಮಗೆ.
ಇದು ಫ್ಯಾಮಿಲಿ ರೆಸ್ಟೋರೆಂಟೇ ಇದ್ದಂಗೆ ಇರೋದು ನೋಡಿ. ಈ ಕಡೆ ಲೈನಾಗ ಆಲ್ಮೋಸ್ಟ್ ಎಲ್ಲ ಹಿಂಗಿರೋದು. ನಮ್ಮ ಕರ್ನಾಟಕದಾಗಿರೋ ಹೋಟ್ಲಿಗೆ ಲಾರಿಯರು ಹೋಗಲ್ಲ. ಯಾಕೆ ಹೋಗಲ್ಲ ಏನು ಅಂತೇಳಿ ಹೊರಗಡೆ ಹೋಗಿ ಹೇಳ್ತೀನಿ ಬನ್ನಿ. ಗುರು 260 ರೂಪಾಯಿ ತಗೊಂಡ, ಬೇಜಾರಾಗಲಿಲ್ಲ. 300 ಅನ್ನೋದ್ರು ನಾನು ಖುಷಿಯಾಗಿ ಕೊಡ್ತಿದ್ದೆ. ಕೆಲವು ಕಡೆ ನಾನು ಹೊಟ್ಟೆಗೆ ಬೆಂಕಿ ಬಿದ್ದು ದುಡ್ಡು ಕೊಟ್ಟು ಬಂದು ಬೈಕೊಂಡಿದ್ದೀನಿ ನಾನು. ಯಾಕಂದರೆ ಊಟ ಟೇಸ್ಟ್ ಇರಲ್ಲ, ಏನಿರಲ್ಲ. ಒಬ್ಬನ ಊಟ ಮಾಡಿ 300 ರೂಪಾಯಿ ಕೊಟ್ಟು ಹೊಟ್ಟೆಗೆ ಬೆಂಕಿ ಹಾಕ್ಕೊಂಬಂದಿದ್ದೀನಿ. ಇಂಥತ್ತಾಗೆ ಎಷ್ಟು ಕೊಟ್ಟರು ಬೇಜಾರಾಗಲ್ಲ. ಊಟ ಮಾತ್ರ ಸಖತ್ತಾಗಿತ್ತು ಗುರು. ಸುಮ್ಮನೆ ಒಬ್ರಿಗೆ ಹೆಸರು ಹಾಳು ಮಾಡೋದಲ್ಲ. ನಾನು ಹಳೆ ವೀಡಿಯೋದಗಳಿಗೆಲ್ಲ ಹಾಕಿದ್ದೀನಿ. ಇನ್ನೊಂದ್ಸಲಿ ಈ ಹೋಟ್ಲಿಗೆ ಕಾಲೇ ಇಕ್ಕಲ್ಲ ಅಂತಂದು. ಎಲ್ಲಂದ್ರೆ ಹೈದ್ರಾಬಾದ್ ಹತ್ರ ಅಲ್ಲಿ ಹೋಗಿದ್ವಲ್ಲ, ಊಟ ಮಾತ್ರ ಅಲ್ಲಿ ಊಟ ಚೆನ್ನಾಗಿರಲಿಲ್ಲ. ಅಂದರೆ ರೇಟು ಸಿಕ್ಕಾಪಟ್ಲೆ ಹಾಕಿದ್ದ. ಇಲ್ಲಿ ಮಾತ್ರ ಗುರು ಊಟ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿತ್ತು, ಸೂಪರ್ ಆಗಿತ್ತು. ನನಗಂತೂ ಭಾರಿ ಇಷ್ಟ ಆಯ್ತು. ತಮ್ಮ ಊಟ ಇಷ್ಟ ಆಯ್ತಿಲ್ಲ ಹೇಳೋ? ಎರಡು ಮಾತಿಲ್ಲ. 2 ಮಾತಿಲ್ಲ, 1 ಮಾತು ಹೇಳ್ಬೇಕು, 2 ಮಾತಲ್ಲ. ಅದೇನೆ ಸೂಪರ್. ಮಾತಿಲ್ಲ, ಹೇಳೋದು 2 ಮಾತಿಲ್ಲ ಅನ್ನೋದು ಯಾಕೆ ಹೇಳ? 2 ಮಾತಿಲ್ಲ ಅಲ್ಲ, ನಮ್ಮ ಹತ್ರ ಒಂದೇ ಮಾತು. ಓಕೆನಾ ಹೊಗೆನಾ ಅಷ್ಟೇ. ಊಟ ಮಾತ್ರ ಸೂಪರ್ ಆಗಿತ್ತು. ಊಟ ಮಾಡಿ ಇಲ್ಲೇ ಮಕ್ಕಂತ ಇದ್ದೀವಿ. ಅದ್ರ ಜೊತೆಗೇನು ವೀಡಿಯೋನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮ ವೀಡಿಯೋ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.